ನಮಸ್ಕಾರ ಸ್ನೇಹಿತರೆ ಡಿ ಸಿ ಸಿ ಬ್ಯಾಂಕ್ಸ್ ಎನಿ ಡಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು, ಕೆ ಎಮ್ ಎಫ್ ಒಕ್ಕೂಟದ ಎನಿ ಎಕ್ಸಾಮ್ಸ್ಗಾಗಿರ್ಬೋದು, ಆ್ಯಂಡ್ ಕೆ ಸಿ ಸಿ ಎಫ್ ಮತ್ತು ಬಳ್ಳಾರಿ ಡಿ ಸಿ ಸಿ ಬ್ಯಾಂಕ್ ಶಿಮೂಲ್ ಎಕ್ಸಾಮ್ಸ್ ಹತ್ರ ಇದೆ ನಿಮಗೆ. ಅದು ಬಿಟ್ಟು ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ಸ್ಗಾಗಲಿ ಕಂಪ್ರೆನ್ಸಿವ್ ಕೋರ್ಸ್ ಇದು. ನೀವು ಇದಕ್ಕೆ ಏನಪ್ಪ ಅಂತಂದರೆ ತುಂಬ ಜನ ನಮ್ಮ ಪ್ಲೇಲಿಸ್ಟಲ್ಲಿ ಫ್ರೀ ಕೋರ್ಸ್ ಇರುತ್ತೆ, ಅದನ್ನು ನಿಮ್ಮ ರೆಫರ್ ಮಾಡ್ಬೋದು. ಬಟ್ ಇದರಲ್ಲಿ ಏನಿರುತ್ತೆ ಅಂತಂದರೆ ಯಾವ್ದು ಹೋಗ್ಬೇಕು, ಎಷ್ಟು ಓದಬೇಕು ಅಷ್ಟು ಮಾತ್ರ ನಾನು ಡೀಟೇಲ್ ಹೇಳ್ತೀನಿ. ಈ ಕಂಪ್ಲೀಟ್ ಪ್ಲೇಲಿಸ್ಟ್ ಯಾಕಂದರೆ 150 146 ಓದೋಕ್ಕಾಗಲ್ಲ ಅನ್ನೋರಿಗೆ ಈ ಕಂಪ್ಲೀಟ್ ಸಿಲೆಬಸ್ಸು ಇದು ಕಂಪ್ರೆನ್ಸಿವ್ ಕೋರ್ಸ್ ಇರುತ್ತೆ. ಕಂಪ್ರೆನ್ಸಿವ್ ಅಂತಂದರೆ ಫ್ರೀ ಆಲ್ರೆಡಿ ಇದೆ ಯೂಟ್ಯೂಬಲ್ಲಿ, ಅದು ನೋಡ್ಕೋಬೋದು. ಬೇಡ ಅನ್ನೋರು, ಬೇಕು ಅನ್ನೋರು ಎಷ್ಟು ಬೇಕಷ್ಟೇ ಗೈಡೆನ್ಸ್ ಸಿಗುತ್ತೆ, PDF ಸಿಗುತ್ತೆ. ಎಸ್ಪೆಷಲಿ PDF ನಿಮಗೆ ಕೋಪರೇಟಿವ್ MCQs ನಾವೇನು ಮ್ಯಾರಥಾನ್ ವಿಡಿಯೋಗಳು ಮಾಡಿದ್ವಿ, 500 ಕ್ವಶನ್ ಸಿಗುತ್ತೆ. ಇದು ನಿಮಗೆ ಡಿ ಸಿ ಸಿ ಬ್ಯಾಂಕು ಬೇಕು, KMFಗೂ ಬೇಕು. KMF ಅಲ್ಲೂ ಕೂಡ ನಿಮಗೆ 50 ಸಹಕಾರದ ವಿಷಯ ಪ್ರಶ್ನೆಗಳಿರುತ್ತೆ. ಸೊ ಇಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಬಂದಿರತಕ್ಕಂಥ ಎಲ್ಲ ಒಂದು ಇದು ಮತ್ತೆ ಎಲ್ಲ ರೀತಿಯಾದ ಕ್ವಶನ್ಸ್ಗಳು 500 ಪ್ರಶ್ನೆಗಳು. ಅದರಲ್ಲಿ 400 ನಿಮಗೆ ಕೋಪರೇಟಿವ್ ಇರುತ್ತೆ, 100 ಬ್ಯಾಂಕಿಂಗ್ ಇರುತ್ತೆ. ಈ ಬ್ಯಾಂಕಿಂಗ್ ಒಂದು ಬಿಟ್ಟು ಇದರಲ್ಲಿ ನೀವು ಕೋಪರೇಟಿವ್ KMF ಓದಬೇಕಾಗುತ್ತೆ, ಯಾಕಂದ್ರೆ 40 ಈ ಒಂದು PDF ಮಾತ್ರ ನಿಮಗೆ ಈ ಕೋರ್ಸ್ ತೊಗೊಂಡ್ರೆ ಮಾತ್ರ ಸಿಗೋದು ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ಫಸ್ಟು KMF ಆಗಲಿ ಆ್ಯಂಡ್ ಡಿ ಸಿ ಸಿ ಬ್ಯಾಂಕ್ ಆಗಲಿ ಸೇಮ್ ಸಿಲೆಬಸ್ ಇದು ನಿಮ್ಗೆ ಗೊತ್ತಿದೆ. ಎಸ್ಪೆಷಲಿ ಏನು ಡಿಫ್ರೆನ್ಸು, ಬ್ಯಾಂಕಿಂಗ್ ಚಟುವಟಿಕೆ ನಿಮಗೆ ಡಿ ಸಿ ಸಿ ಬ್ಯಾಂಕಾಗಿರುತ್ತೆ. KMFಗಾದರೆ ಇದೇ ಒಂದು 25 ಮಾರ್ಕ್ಸಲ್ಲಿ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ವಸ್ತುನಿಷ್ಠ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಓಕೆ, ಮಿಲ್ಕ್ ಫೆಡರೇಷನ್ ಮಿಲ್ಕ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತೀನಿ, ಅಷ್ಟೇ ಡಿಫ್ರೆನ್ಸು. ಸೊ ಈ ಒಂದು ಇದರಲ್ಲಿ KMFಗೂ ಕೂಡ ಆಗುತ್ತೆ ಈ ಕೋರ್ಸ್, ಆ್ಯಂಡ್ ಡಿ ಸಿ ಸಿ ಬ್ಯಾಂಕ್ಗೂ ಆಗುತ್ತೆ. ಡಿ ಸಿ ಸಿ ಬ್ಯಾಂಕ್ ಅವ್ರು ಏನು ಮಾಡಬೇಕು, ಇಲ್ಲಿ ಒಂದಷ್ಟು ವೀಡಿಯೋಸ್ಗಳ ಲಿಂಕ್ಸ್ ಕೊಡ್ತೀನಿ, PDF ಕೊಡ್ತೀನಿ, ಏನು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಒಂದ್ಸಲ ಸಿಲೆಬಸ್ ನೋಡ್ಕೊಂಬಿಡಿ. ಕನ್ನಡ, ಇಂಗ್ಲೀಷ್, ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ ಇರುತ್ತೆ. ಇದು 25, ಇದಕ್ಕೆ ಅಷ್ಟು ಕಾನ್ಸಂಟ್ರೇಷನ್ ಮಾಡೋದು ಬೇಡ, ಕರೆಂಟ್ ಅಫೇರ್. ಓಕೆ, ಆ್ಯಂಡ್ ಇಲ್ಲಿ ಸಹಕಾರ ವಿಷಯ, ಸಂವಿಧಾನ ಮತ್ತು ವಸ್ತುನಿಷ್ಠ. ಓಕೆ, ಇದಕ್ಕೆ ಏನೇನಿರುತ್ತೆ ಅಂತ ನಾನು ಹೇಳ್ತೇನೆ. ಈ ಒಂದು ಪ್ಲೇ ಲಿಸ್ಟ್ ರೆಫರ್ ಮಾಡಿ ತುಂಬ ಜನ ಆಗಲ್ಲ ಸರ್, ತುಂಬ ಇದೆ ಹಾಗೆ ಅಂತ ಎಲ್ಲ ಹೇಳ್ತಾ ಇದ್ರಿ. ಹಾಗಾಗಿ ಇದೊಂದು ಕಂಪ್ರೆನ್ಸಿವ್ ಕೋರ್ಸು, ಇಷ್ಟು ಮಾತ್ರ ಓದ್ಕೊಂಡ್ರೆ ಸಾಕು, ಎಷ್ಟಾಗುತ್ತೆ ಅಷ್ಟು ರಿವಿಷನ್ ಮಾಡಿದ್ರೆ ಸಾಕು. ಇದರಲ್ಲಿ ಏನು ಆ ಒಂದು ಇತ್ತೀಚೆಗೆ ಬಂದಿರತಕ್ಕಂಥ ಲಾಸ್ಟ್ 5 ಇಯರಲ್ಲಿ ಏನು ಪ್ಯಾಟರ್ನ್ ಇದೆ, ಏನು ಕ್ವಶನ್ಸ್ ಕೇಳಿದಾನೆ, ಎಲ್ಲ ಒಂದು ಸಿಲೆಬಸ್ಸು ಕವರ್ ಆಗಿದೆ ಸ್ನೇಹಿತರೆ. ಇಲ್ಲೇನಿರುತ್ತೆ ನೋಡಿ, ಇಷ್ಟೇ ವಿಡಿಯೋಸ್ ಇರೋದು ನಿಮಗೆ. ಇದರಲ್ಲಿ ಅಷ್ಟೊಂದು ನೀವು ಓದೋ ನೆಸಿಟಿ ಇಲ್ಲ. ಏನಿರುತ್ತೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಒಂದು ಥಿಯರಿ ಕ್ಲಾಸು, ಓಕೆ, ಫ್ರೀ ಕ್ಲಿಯರ್ ನೋಡ್ಕೋಬೋದು ನೀವು. ಅಲ್ಲಿ ಸರ್ಚ್ ಮಾಡಿಕೊಂಡು ಅಲ್ಲೊಂದು ಇಲ್ಲೊಂದಿದೆ, ಆ ಕಡೆ ನಿಮ್ಗೆ ಓದೋಕ್ಕಾಗಲ್ಲ ಅನ್ನೋರಿಗೆ ಇದನ್ನು ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ಕೊಡ್ತೇನೆ. ಓಕೆ, ನಮ್ಮ ಒಂದು ಏನೇನಿರುತ್ತೆ ಅಂದರೆ ಇಷ್ಟು ವೀಡಿಯೋಸ್ ಇರುತ್ತೆ. ಏನಿರುತ್ತೆ ಇದು, ಮೊದಲನೇದು ಒಂದು ಕೋಪರೇಟಿವ್ಗೆ ಸಂಬಂಧಪಟ್ಟಂತೆ ಥಿಯರಿ ಕ್ಲಾಸ್ ಇದು. ಓಕೆ, ಥಿಯರಿ ಕ್ಲಾಸ್. ಎರಡನೇದು 125 ಕೋಪರೇಟಿವ್ಗೆ ಸಂಬಂಧಪಟ್ಟಂತೆ MCQs ನೋಡಿ. ಫಸ್ಟ್ ಇದು ಓದಬೇಕು, ಆಮೇಲೆ ಈ MCQs ವಿಡಿಯೋ ನೋಡಬೇಕು. ಮೂರನೇದು ಇನ್ನೊಂದು ಕೋಪರೇಟಿವ್ ಬ್ಯಾಂಕಿಗೆ 75 ಇರತಕ್ಕಂಥದ್ದು. ಇನ್ನೊಂದು ಕೋಪರೇಟಿವ್ ಆ್ಯಂಡ್ ಬ್ಯಾಂಕಿಂಗ್ಗೆ ಕ್ವಶನ್ ಸಂಬಂಧ, ಬರೀ ಇದು ಬ್ಯಾಂಕಿಂಗ್ಗೆ 100 ಕ್ವಶನ್ ಇರತಕ್ಕಂಥದ್ದು. ಇನ್ನೊಂದು ಯಾವುದು, ಕೋಪರೇಟಿವ್ ಆ್ಯಂಡ್ ಬ್ಯಾಂಕಿಂಗ್ ಎರಡು ಸೇರಿ 100 ಕ್ವಶನ್. ಇಲ್ಲಿ ನೋಡಿದ್ರೆ ನಿಮಗೆ 125, 70, 200, 300, 400. ಬಟ್ ನಾನು ನಿಮಗೆ PDF 500 MCQs ಕೊಡ್ತಾ ಇದ್ದೀನಿ ನಿಮಗೆ ಸ್ನೇಹಿತರೆ. ಓಕೆ, ಈ ವಿಡಿಯೋಸ್ ಇರುತ್ತೆ, ಇದರ PDFಗಳು ಪ್ಲಸ್ ಇನ್ನು ಎಕ್ಸ್ಟ್ರಾನೇ ಇದೆ PDF ಅಲ್ಲಿ ಒಂದು. ಇವೆಲ್ಲ ನೀವು ಡಿ ಸಿ ಸಿ ಬ್ಯಾಂಕ್ ಯಾವುದೇ ರೀತಿಯಾದ ಒಂದು ಸಹಕಾರದ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ಯಾವುದೇ ರೀತಿಯದಕ್ಕೂ ಓದಬೇಕಾಗುತ್ತೆ. ಇನ್ನು ಆರನೇದು, ಇದು ನಿಮಗೆ ಡಿ ಸಿ ಸಿ ಬ್ಯಾಂಕ್ ಅವ್ರು ಬೇಡ, ಬರೀ ಹೈನುಗಾರಿಕರು ಓದ್ಕೊಂಡ್ರೆ ಸಾಕು. ಅಂದರೆ KMF ಅಪ್ಲೈ ಮಾಡಿರೋರು ಇದಿಷ್ಟು ಓದಿ ಬ್ಯಾಂಕಿಂಗ್ ಒಂದು ಬೇಕಾಗಿಲ್ಲ ಅವ್ರಿಗೆ. ಬ್ಯಾಂಕಿಂಗ್ ಬಿಟ್ಟು ಈ ಒಂದು ಡೈರಿ ರಿಲೇಟೆಡ್ ಓದ್ಕೋಬೇಕಾದ್ರೆ ಇದು ಥಿಯರಿ ಕ್ಲಾಸು, ಮತ್ತು 100 MCQ ಇರ್ತಕ್ಕಂಥದ್ದು. ಓಕೆ, ಇದು ಬಂದು ನಿಮಗೆ ಡೈರಿ KMF ಮಾತ್ರ ನೋಡಬೇಕು. ಇದು ಎಕ್ಸ್ಕ್ಲೂಸಿವ್ಲಿ ಫಾರ್ KMF ಅಪ್ಲೈ ಮಾಡಿರತಕ್ಕಂಥವ್ರಿಗೆ. ಇದು ಇನ್ನಿಷ್ಟು ಓದ್ಬೇಕು KMFನವರು, ಬಟ್ ಇದು ಮಾತ್ರ KMF ಓದಂಗಿಲ್ಲ. ಇದೆಯಾ ಏನು ಓದಬೇಕು, ಇದು ಡಿ ಸಿ ಸಿ ಬ್ಯಾಂಕ್ ಅವ್ರು ಓದಬೇಕು, ಇದು ಡಿ ಸಿ ಸಿ ಬ್ಯಾಂಕ್ ಓದಂಗಿಲ್ಲ. ಬಟ್ ಇದು ಕಂಪ್ರೆನ್ಸಿವ್ ಕೋರ್ಸು, ಡಿ ಸಿ ಸಿ ಮತ್ತು KMF. ಯಾಕಂದರೆ ಒಂದ್ಸಲ ಎರಡಕ್ಕೂ ಅಪ್ಲೈ ಮಾಡಿರ್ತೀರ. ಈಗ ಬಳ್ಳಾರಿ ಡಿ ಸಿ ಸಿ ಬ್ಯಾಂಕ್ ಕಾಲ್ ಮಾಡಿದರೆ, ಶಿಮೂಲ್ ಕಾಲ್ ಆಗಿದೆ, ಎಲ್ಲರಿಗೂ ಅಪ್ಲೈ ಮಾಡಿರ್ತೀರ. ಸೊ ಎಲ್ಲರಿಗೂ ಯೂಸ್ ಆಗಬೇಕು. ಸೊ ಒಂದೇ ಇದರಲ್ಲಿ ಎಲ್ಲನೂ ಕವರ್ ಮಾಡಬೇಕು ಅಂತ. ಮತ್ತು ಕನ್ನಡ ವ್ಯಾಕರಣ ಥಿಯರಿ ಕ್ಲಾಸ್ ಇದೆ. ಓಕೆ, ಆಮೇಲೆ ಅದಾದಮೇಲೆ ಇಂಗ್ಲೀಷ್ ವ್ಯಾಕರಣ ಥಿಯರಿ ಕ್ಲಾಸ್ ಇದೆ. ಓಕೆ ಸರ್, 8, 9, 10ನೇದು ಸಾಮಾನ್ಯ ಕನ್ನಡ ಡಿ ಸಿ ಸಿ ಬ್ಯಾಂಕ್ ಪ್ಯಾಟರ್ನ್ ಬಂದಿರತಕ್ಕಂಥದ್ದು 100 ಕ್ವಶನು. ಹಾಗೆ ಇದು MCQದು 50 ಕ್ವಶನ್. ಇದೆಲ್ಲ ವೀಡಿಯೋಸ್ಗಳು ಸ್ನೇಹಿತರೆ. ಓಕೆ, 11, 12ನೇದೇನು ಸಂವಿಧಾನದ ಕಂಪ್ಲೀಟ್ ಏನು ನಾವು ಮಾಡಿದ್ದೀವಿ ಆ ಒಂದು ಲಿಂಕ್ ಕೊಡ್ತೀನಿ ಥಿಯರಿ ಕ್ಲಾಸ್ದು. 13ನೇದು ಬಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಸಿ ಬ್ಯಾಂಕಲ್ಲಿ KMF ಬಂದಿರೋ ಟಾಪ್ 200 ಕ್ವಶನ್ಸು ಹೆಂಗೆ ಬಂದಿದೆ ಅಂತ ಗೊತ್ತೆ. 14ನೇದು ಬಂದು ಕನ್ನಡ ಸಾಹಿತ್ಯ. ಯಾಕಂದರೆ ನಿಮಗೆ ಕನ್ನಡದಲ್ಲಿ ಬರೀ ಗ್ರಾಮರ್ ಒಂದೇ ಅಲ್ಲ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 100 MCQs ಇರ್ತಕ್ಕಂಥ ಒಂದು ವಿಡಿಯೋ. ಎಷ್ಟು 14 ವಿಡಿಯೋ ಇರುತ್ತೆ ಸ್ನೇಹಿತರೆ. ಇದಿಷ್ಟು ಡಿ ಸಿ ಸಿ ಬ್ಯಾಂಕ್ ಅವ್ರು ಓದಬೇಕು, KMFನವ್ರು ಓದಬೇಕು. ಬರೀ ಡಿ ಸಿ ಸಿ ಬ್ಯಾಂಕ್ ಅವ್ರಿಗೆ ಇದೆರಡು ಬಿಟ್ಬಿಡ್ಬೇಕು. 6, 7ನೇ ವಿಡಿಯೋ ಬಿಟ್ಬಿಟ್ರೆ ನಿಮಗೆ 12 ವಿಡಿಯೋಸ್ ಆಯಿತು.
KMF ಮಾಡಿರೋರು ಇದೆಲ್ಲನೂ ಓದಬೇಕು. ನಾಲ್ಕನೇದು ಒಂದು ಬಿಟ್ಟರೆ ಆಯ್ತು ಅವರು. ಓಕೆ, 4ನೇ ವಿಡಿಯೋ ಒಂದು ಬಿಟ್ಟು ಇನ್ನೆಲ್ಲನೂ ಓದಬೇಕು KMF. ಸೊ ಇದು ಕಂಪ್ರೆನ್ಸಿವ್ ಕೋರ್ಸ್ ಎರಡಕ್ಕೂ ಆಗಂಗೆ. ಇದ್ರ PDF ಏನು ಕೊಡ್ತೀವಿ. ಸೊ ಇದ್ರ PDF ಕೊಡೋದು ಮುಖ್ಯವಾಗಿ ನಿಮಗೆ ಕೋಪರೇಟಿವ್ ಮತ್ತು ಡೈರಿ ರಿಲೇಟೆಡ್ ನಿಮಗೆ PDF ಸಿಗುತ್ತೆ. 3 PDF ಇದ್ರಲ್ಲಿ ಸಿಗುತ್ತೆ ಸ್ನೇಹಿತರೆ. ಒಂದು ಕೋಪರೇಟಿವ್, ಇದು ಸಪ್ರೇಟ್ ಕೂಡ ನಾವು ಕೊಡ್ತಾ ಇದೀವಿ, ತಗೊಂಡಿರ್ತಾರೆ. ಬಟ್ ಈ ಕೋರ್ಸಲ್ಲಿ ನಾವು 3 ಕೊಡ್ತಾ ಇದೀವಿ. ಒಂದು ಕೋಪರೇಟಿವ್ ಥಿಯರಿ ಕ್ಲಾಸ್ ಇರುತ್ತೆ. ಓಕೆ, ಇದು ನಿಮಗೆ ಕಾಯ್ದೆಗಳಾಗಿರೋದು, ಬ್ಯಾಂಕಿಂಗ್, ಕೋಪರೇಟಿವ್, ಇದೆಲ್ಲ ಥಿಯರಿ ಕ್ಲಾಸ್ ಇರುತ್ತೆ. ಇನ್ನೊಂದು ಇದೆರಡು ಸೇರಿ ಒಂದು PDF ಇದೆ. ಯಾವುದು ಡೈರಿ ಇರೋರಿಗೆ ಒಂದು ಥಿಯರಿ ಪ್ಲಸ್ 100 MCQ ಇರ್ತಕ್ಕಂಥದ್ದು KMF ಅವ್ರಿಗೆ. ಓಕೆ, 2 PDF ಆಯ್ತಾ. ಇದೆರಡು ಮಿಕ್ಸ್ ಇದೆ. ಇದು 2ನೇ PDF. 3ನೇದು ಮೋಸ್ಟ್ ಇಂಪಾರ್ಟೆಂಟು, KMF ಅವ್ರಿಗೂ ಬೇಕು, DCC ಬ್ಯಾಂಕ್ ಅವ್ರಿಗೂ ಬೇಕು. ತುಂಬ ಸಲ ನಮಗೆ ಫೋನ್ ಮಾಡಿ ಮೆಸೇಜಲ್ಲಿ ಎಲ್ಲದರಲ್ಲೂ ಕೇಳ್ತಾ ಇದ್ರಿ, ಕ್ವಶನ್ಸ್ಗಳು ನಮಗೆ ಬೇಕು ಅಂತ. ಕೋಪರೇಟಿವ್ ಸಂಬಂಧಪಟ್ಟಂತೆ, ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ 500 ಪ್ರಶ್ನೆಗಳು. ಇದರಲ್ಲಿ 400 ಕೋಪರೇಟಿವ್ ಇರುತ್ತೆ, ಪ್ಲಸ್ 100 ನಿಮಗೆ ಬ್ಯಾಂಕಿಂಗ್ ಇರುತ್ತೆ. KMFನವ್ರಿಗೂ ಬೇಕಾಗುತ್ತೆ, ಯಾಕಂದರೆ ಕೋಪರೇಟಿವ್ ನಿಮಗಿದೆ, ಈ 400 ಕ್ವಶನ್ಸ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಈ 3 ನಿಮಗೆ PDF ಸಿಗುತ್ತೆ ಸ್ನೇಹಿತರೆ. ಸೊ ಹೆಂಗೆ ಸರ್, ಇಲ್ಲಿ ಪ್ರಮುಖವಾಗಿ ನೋಡಿದ್ರೆ, ಸರ್ ಹಂಗಾರೆ GK ಒಂದು ಕರೆಂಟ್ ಅಫೇರ್ ಬಿಟ್ಬಿಟ್ರಲ್ಲ ಅಂದರೆ, ಸರ್ GK ಕರೆಂಟ್ ಅಫೇರ್ ನೀವು ತಲೆ ಕೆಡಿಸ್ಕೊಬಿಡಿ ಅಂತೀನಿ. ಯಾಕೆಂದರೆ 25 ಕ್ವಶನ್ ಸರ್, 25 ಕ್ವಶನ್ಸ್ ನಿಮ್ಗೇನು ಕೇಳ್ತಾನೆ ಅವನು. ಈ ಕ್ವಶನ್ಸಲ್ಲಿ ನಿಮಗೆ ಒಂದು 10ರಿಂದ 15 GK ಇರುತ್ತೆ, ಒಂದು 15 ಕರೆಂಟ್ ಅಫೇರ್ ಹಿಂಗಿರುತ್ತೆ. ಈ ಥರ, ಅಥವಾ ಇದು 15 ಇರ್ಬೋದು, ಇದು 10 ಇರ್ಬೋದು. ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತೀವಲ್ಲ, ಇಲ್ಲಿ ನೋಡಿ ಸಂವಿಧಾನ ಆಲ್ರೆಡಿ ಹೇಳಿದ್ನಲ್ಲ, ಇಲ್ಲಿ ಥಿಯರಿ ಕ್ಲಾಸ್ ಇದು ನಿಮಗೆ ಇದರಲ್ಲಿ ಆಲ್ರೆಡಿ GK ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕವರ್ ಆಗಿರುತ್ತೆ. ನೀವು ಬೇರೆ ಬೇರೆ ಎಕ್ಸಾಮ್ ಗ್ರೂಪ್ C ಆ್ಯಂಡ್ ಅದರ್ ಗ್ರೂಪ್ B ಏನೋ ಓದಿರ್ತಿರಲ್ಲ, ದಟ್ಸ್ ಈಸ್ ಮೋಸ್ಟ್ ಎನಫ್. ಇದಕ್ಕೆ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಒಂದ್ಸಲ 5 ಕ್ವಶನ್ಸ್ ಬರುತ್ತೆ ಅಷ್ಟೇ. ಅವ್ನು ನಿಮಗೆ ಕೋಪರೇಟಿವ್ ಕರೆಂಟ್ ಅಫೇರ್ ಕೇಳ್ತಾನೆ ಅಥವಾ ನಾರ್ಮಲ್ ಕರೆಂಟ್ ಅಫೇರ್ ಕೇಳ್ತಾನೆ, ಏನು ಬೇಕಾದ್ರೆ ಕೇಳ್ಬಿಡ್ತಾನೆ. ಇದಕ್ಕೆ ನಿಮ್ಗೆ ಹೆಚ್ಚು ನೀವು GKಗೆ ಅವ್ನು ಕೊಡೋಕೆ ಇದಕ್ಕೆ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ನಿಮ್ಗೆ ಏನು ನಾಲೆಜ್ ಅದು ಸಾಕು. ಓಕೆ, ಸೊ ಹಾಗಾಗಿ ಇಷ್ಟು ವಿಡಿಯೋ, ಹಂಗಾರೆ GKಗೆ ವಿಡಿಯೋ ಕೊಡೋಲ್ಲ ಸರ್, ಕೊಡ್ತೀನಿ. ಈ ಕೋರ್ಸ್ ತೊಗೊಂಡವ್ರಿಗೆ ಹೇಳ್ತೀನಿ, ಕಂಪ್ಲೀಟ್ ಡೀಟೇಲ್ ಕೊನೆ ತನಕ ನೋಡ್ರೆ ಎಲ್ಲ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಈ ಕೋರ್ಸ್ ಏನು ನೀವು ತೊಗೋತೀರ ಸ್ನೇಹಿತರೆ, ಅವ್ರಿಗೆ ನಾನು ಈ ಎಲ್ಲ ಲಿಂಕ್ಸ್ಗಳು, ವಿಡಿಯೋಗಳದು ಮತ್ತು ಈ PDF ಜೊತೆಗೆ GKಗೆ ಸಂಬಂಧಪಟ್ಟಂತೆ ಒಂದಷ್ಟು 100-150 ಒಂದು ವಿಡಿಯೋ ಲಿಂಕ್ ಇದೆ, ಅದನ್ನು ಕಳಿಸ್ಕೊಡ್ತೀನಿ ನಿಮಗೆ. ಮತ್ತು ಕರೆಂಟ್ ಅಫೇರ್ಗೆ ಇದು ಮೋಸ್ಟ್ ರೀಸೆಂಟ್ ಮಾತ್ರ ಕೇಳ್ತಾನೆ ಅವನು. ಇದಕ್ಕೇನಿದೆ, ನಮ್ಮ ಪ್ಲೇಲಿಸ್ಟ್ ಆಲ್ರೆಡಿ ಇದೆ, ಬೇಕಾದ್ರೆ ಆ ಲಿಂಕು ಕೊಡ್ತೀನಿ. ನಮ್ಮ ಪ್ಲೇಲಿಸ್ಟ್ಗೆ ಹೋದರೆ ಯೂಟ್ಯೂಬಲ್ಲೇ ಸಿಗುತ್ತೆ, ಬಟ್ ಆ ಲಿಂಕು ನಾನು ಶೇರ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಯಾರು ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತೀರಾ ಅವ್ರಿಗೆ ಈ ಲಿಂಕ್ಸ್ಗಳನ್ನು ನಾನು ಕೊಡ್ತೀನಿ. ಸೊ ಹೆಂಗೆ ಸರ್ ಇದನ್ನು ತೊಗೊಳ್ಳೋದು ನೋಡಿ, 499 ಸರ್ ಇದರ ಕೋರ್ಸು. ಓಕೆ, ನಾನು ಆನ್ಲೈನಲ್ಲೇ ನಮ್ಮ ಆನ್ಲೈನ್ ಸ್ಟೋರಲ್ಲೇ ಹಾಕೋಣ ಅಂತಿದ್ದೆ. ಅಲ್ಲಿಂದ ಡೈರೆಕ್ಟಾಗಿ ನೀವು ಹಾಗೆ ಪರ್ಚೇಸ್ ಮಾಡಿ ಹಾಗೆ ನಿಮಗೆ ಅಲ್ಲೇ ನೋಡ್ಕೋಬೋದು, ಆ ಥರ ಲಾಕ್ ಆಗಿರುತ್ತೆ ಅಂತ. ಬಟ್ ನಿಮ್ಗೆ ಗೊತ್ತಿದೆ, ಒಂದು UPI ಇಶ್ಯೂ ಆಗಿದೆ ಲಾಸ್ಟ್ 1 ಮಂತಿಂದ. ಸ್ವಲ್ಪ ಆನ್ಲೈನಲ್ಲೇ ಅದು ತೊಂದರೆ ಆಗುತ್ತೆ ಅಂಥೇಳಿ ನಾನು ಏನು ಮಾಡ್ತಾಯಿದ್ದೆ, ಡೈರೆಕ್ಟಾಗಿ ನಮ್ಮ ಅಕೌಂಟ್ ನಂಬರ್ಗೆ ನೀವು ನೆಟ್ ಬ್ಯಾಂಕಿಂಗ್ ಆರು ಮಾಡ್ಬೋದು, ಅಥವಾ UPI. ತುಂಬ ಜನ ಸರ್ ಇದು UPI ID ಕೊಡಿ ಅಥವಾ ಫೋನ್ಪೇ ನಂಬರ್ ಹೇಳಿ ಅಂತೀರ. ಏನಿಲ್ಲ ಸರ್, ನೀವೇನು ಮಾಡಬೇಕಂದ್ರೆ ಈ ಅಕೌಂಟ್ ನಂಬರ್ ಇಲ್ಲಿ ನೋಡಿ, ಇದು ಇದು ಗೂಗಲ್ ಪೇಲಿ ನೋಡಿ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಈ ಅಕೌಂಟ್ ನಂಬರ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಮತ್ತೆ ಬ್ಯಾಂಕ್ ನೇಮ್ ಹಾಕ್ಬಿಟ್ಟು ಹಾಕ್ಬಿಡ್ಬೋದು. ಹಂಗೆ ನೀವು ಫೋನ್ಪೇಗೆ ಹೋದ್ರೂ ಕೂಡ ಇಲ್ಲೂ ಕೂಡ ನಿಮಗೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇರುತ್ತೆ. ಇದಕ್ಕೆ ಹೋಗಿ ಡೈರೆಕ್ಟಾಗಿ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಇದು ಅಕೌಂಟ್ನ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಅಥವಾ ನಮ್ಮ ವಾಟ್ಸಪ್ ನಂಬರ್ ಏನಿದೆ ನೀವು ಅಲ್ಲಿಗೆ ಕಳಿಸಿದ್ರು ಕೂಡ, ಅಥವಾ ಇಮೇಲ್ ID ಮಾಡಿದ್ರು ಕೂಡ, ಅಲ್ಲೂ ಕೂಡ ನಾವು ನಿಮಗೆ ಒಂದು ಡೀಟೇಲ್ ಕೊಡ್ತೀವಿ. ಸೊ ಹೆಂಗೆ ಮಾಡಬೇಕು, ಇದನ್ನು ಪರ್ಚೇಸ್ ಮಾಡಿ ನೀವು ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ಗೆ ಹಾಕಿದ್ರೆ, ಬಟ್ ಈ PDF ಏನಿದೆ ನಿಮ್ಗೆ ಇಮೇಲ್ ಐಡಿಗೆ ಕೊಡೋದು ನಾವು. ಯಾಕಂದರೆ ನೀವು ನಮ್ಮ ವಾಟ್ಸಪ್ಪಲ್ಲಿ ನೀವು ಸ್ಕ್ರೀನ್ಶಾಟ್ ಹಾಕಿ ಇಮೇಲ್ ID ಕಳಿಸಿದ್ರೆ ಅಲ್ಲಿಗೆ ಕಂಪ್ಲೀಟ್ ಈ PDF, ಯಾಕಂದರೆ ತುಂಬ ದೊಡ್ಡದಿದೆ ಇದು. 500 ಕ್ವಶನ್ಸ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಐ ಕ್ಯಾನ್ ಶೋ ಯು ಓಕೆ ಹೆಂಗಿದೆ ಅಂತ. ಒಂದೊಂದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಐ ಶೋ ಯು ನೋಡಿ, 1112 ಇದೆ, ದೊಡ್ಡ PDF ಇದು. ಓಕೆ, ಸೊ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀವಿ. ಇದರದೆಲ್ಲ ಕ್ವಶನ್ಸು ಆನ್ಸರ್ಸು ಎಲ್ಲ ಡೀಟೇಲ್ ಆಗಿರ್ತದೆ. ಸೊ ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ. ಹಾಗಾಗಿ ಜಾಸ್ತಿ ಇದು ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಇಮೇಲ್ ID ಮುಖಾಂತರ ಕಳಿಸ್ತೀವಿ, ನೀವು ಇಮೇಲ್ ID ಶೇರ್ ಮಾಡಬೇಕಾಗತ್ತೆ. ಫೈನ್ ಸರ್, ನಿಮ್ಮ ಒಂದ್ಸಲ ಪೇಮೆಂಟ್ ಮಾಡಿ ನಮಗೆ ವಾಟ್ಸಪ್ ಮುಖಾಂತರ ನೀವು ಕನ್ಫರ್ಮ್ ಮಾಡಿದ್ರೆ, ಸೊ ನಾವೇನು ಮಾಡ್ತೀವಿ, ನಿಮ್ಮ ಇಮೇಲ್ ID ಕೊಟ್ಟ ತಕ್ಷಣ ನಾನು ನಿಮಗೆ ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಈ ವಿಡಿಯೋ ಲಿಂಕ್ಸ್ಗಳಿರ್ತವೆ, ಜೊತೆಗೆ PDFಸ್ಗಳು ನಿಮಗೆ 3 PDFಗಳು ಸಿಗುತ್ತೆ ಸ್ನೇಹಿತರೆ. ಆ್ಯಂಡ್ ಇದು ಸಪ್ರೇಟ್ ಸಿಗೋಲ್ಲ, ಈ ಕೋರ್ಸ್ ತೊಗೊಂಡವ್ರಿಗೆ ಮಾತ್ರ ಈ PDF ಸಿಗುತ್ತೆ. ಓಕೆ, ಹಾಗಾಗಿ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಮತ್ತು ನಿಮಗೆ 1 to 1 ಓಕೆ, ಎಕ್ಸಾಮ್ ಆಗೋ ತನಕ ನಿಮ್ಗೆ ಏನಾಗಿರುತ್ತೆ ಸರ್, 1 to 1 ಅಂದರೆ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ನಾವು ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ಪಲ್ಲಿ ಅಥವಾ ಮೇಲ್ ಮುಖಾಂತರ ಅಥವಾ ಏನಾದ್ರು ಟೈಮ್
ಇಫ್ ಟೈಮ್ ಪರ್ಮಿಟ್ಸ್ ಕಾಲ್ ಮುಖಾಂತರ ಕೂಡ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಈ ಕೋರ್ಸ್ ತೊಗೊಂಡವ್ರಿಗೆ ಮಾತ್ರ 1-to-1 ಡಿಸ್ಕಷನ್ಸ್. ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಮಧ್ಯೆ ಎಕ್ಸಾಮ್ ಟೈಮಲ್ಲಿ ಏನೋ ಓದಬೇಕು ಅಂತಂದರೆ ಸೊ ಅಲ್ಲಿ ಎಕ್ಸಾಮ್ ಆಗೋ ತನಕ ನಿಮಗೆ ಗೈಡೆನ್ಸು ಕೂಡ ಕೊಡ್ತೀವಿ. ಲಿಂಕ್ಸ್ಗಳು ಏನಾರು ಓದಬೇಕು ಅಂತ ಹೇಳಿ ಲಿಂಕ್ಸ್ಗಳು ಮತ್ತು ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕೂಡ ಹೇಳ್ತೀವಿ. ಅದನ್ನು ಓದ್ಕೊಂಡ್ರೆ ಆರಾಮಾಗಿ ಈ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡ್ಬೋದು. ಸೊ ಇದು ಇಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿರುತ್ತೆ. ಎನಿ ಡೌಟ್ಸ್ ನೀವು ನಮ್ಮ ಇದಕ್ಕೆ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗಲಿ, ಕಾಲ್ ಮಾಡಿರುತ್ತಲ್ಲ ಸೊ ಮೆಸೇಜ್ ಮಾಡಿ, ನಿಮಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿ. ಅಲ್ಲಿ ಕಂಪ್ಲೀಟಾಗಿ ನಿಮಗೆ ಎಲ್ಲ ಡೀಟೇಲ್ಸ್ಗಳನ್ನು ನಾನು ಅಕೌಂಟ್ ಡೀಟೇಲ್ಸ್ಗಳನ್ನು ಕಳಿಸ್ತಾರೆ. ಸೊ ಅಲ್ಲಿಂದ ನೀವು ತೊಗೊಬೋದು. ಕಂಪ್ಲೀಟಾಗಿ ಇದಿರ್ತಕ್ಕಂಥದ್ದು ಫ್ರೀ ಇರೋದು ಫ್ರೀ ಅವರು ಇದೆ ಸ್ನೇಹಿತರೆ, ಅದು ನೋಡ್ಕೊಳ್ಳಿ. ಅಂತ ತುಂಬ ಜನಕ್ಕೆ ನೋಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನಾನು ಈ ಕೊಡೋ ಲಿಂಕ್ಸ್ಗಳನ್ನು ನೀವು ಓದಿದ್ರೆ ಸಾಕು, 3-4 ಸಲ ರಿವಿಷನ್ ಮಾಡಿ, ಎಷ್ಟು ಸಲ ಆಗುತ್ತೆ ಅಷ್ಟು ಈ PDF ತೊಗೊಂಡು ನೀವು ಓದ್ಕೊಳ್ಳಿ. ಓಕೆ, ರಿವಿಷನ್ ಮಾಡಿಕೊಂಡು. ಹಾಗಾಗಿ ಕಂಪ್ರೆನ್ಸಿವ್ ಆಗಿ ಕೊಟ್ಟಿರೋದು ಈ ಕೋರ್ಸ್ಗಳನ್ನ ನೋಡಿ. ಒಂದ್ಸಲ ಥಿಯರಿ ಕ್ಲಾಸ್ ಓದಿ, ಅದ್ರ ನೆಕ್ಸ್ಟ್ MCQ ಸಾಲ್ವ್ ಮಾಡಿ. ಓಕೆ, ಥಿಯರಿ ಕ್ಲಾಸ್ ಓದಿ MCQ ಸಾಲ್ವ್ ಮಾಡಿ, ಥಿಯರಿ ಕ್ಲಾಸ್ ಓದಿ MCQ ಸಾಲ್ವ್ ಮಾಡಿ, ಥಿಯರಿ ಕ್ಲಾಸ್ ಓದಿ MCQ ಸಾಲ್ವ್ ಮಾಡಿ. ಇದು ಸಂವಿಧಾನ ಥಿಯರಿ ಓದಾದರೆ MCQ ಸಾಲ್ವ್ ಮಾಡಿ. ಸೊ ಕಂಪ್ರೆನ್ಸಿವ್ ಆಗಿ ಏನು ಬೇಕು, ಎಷ್ಟು ಬೇಕು ಅದನ್ನು ಕೊಟ್ಟಿರೋದು. ಸೊ ಇದನ್ನು ರೆಫರ್ ಮಾಡಬೇಕು ಅಂದರೆ ಇದನ್ನು ತೊಗೋಬೋದು ಸ್ನೇಹಿತರೆ. ಆ್ಯಂಡ್ ನಿಮಗೆ ಇದನ್ನು ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ವಾಟ್ಸಪ್ಗೆ ಮತ್ತು ಇಮೇಲ್ ID ಕೊಟ್ಟರೆ ನಿಮ್ಗೆ ಅಲ್ಲಿ PDF ಶೇರ್ ಆಗುತ್ತೆ ಇಮೇಲ್ IDಲಿ. ಯಾಕಂತಂದರೆ ತುಂಬ ದೊಡ್ಡದಿದೆ, ಹಾಗಾಗಿ ವಾಟ್ಸಪ್ಪಲ್ಲಿ ಶೇರ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಇದಿಷ್ಟು ಪ್ರಮುಖವಾದಿದ್ದು ಇದ್ರ ಬಗ್ಗೆ ಸ್ನೇಹಿತರೆ. ಇದು ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನಮಸ್ಕಾರ, ಧನ್ಯವಾದಗಳು. ಇದನ್ನು ಒಂದ್ಸಲ ತೊಗೊಂಡ್ಬಿಟ್ರೆ ಆಯ್ತಲ್ಲ ನಿಮಗೆ. ಸೊ ಕಂಪ್ಲೀಟ್ ಲಿಂಕ್ಸ್ಗಳು ಕೊಟ್ಟಿರ್ತೀನಿ, PDF ಇರ್ತಾರೆ. ಇದಾದಮೇಲೆ ನೆಕ್ಸ್ಟ್ 1 ವರ್ಷದಲ್ಲಿ ಇನ್ನೆಷ್ಟು ಎಕ್ಸಾಮ್ಸ್ಗಳು ಅಪ್ಕಮಿಂಗ್ ಕಾಲಾದರೂ ನೀವು ಅದನ್ನು ಇಟ್ಕೊಂಡು ರೆಫರ್ ಮಾಡ್ಕೋಬೋದು. ಒಂದ್ಸಲ ಪೇ ಅಷ್ಟೇ ಇದು. ಓಕೆ, ನಾವೇನೋ ಇದನ್ನು ಲಾಕ್ ಮಾಡಿಟ್ಟಿದ್ದೀವಿ ಅಂಥದ್ದೇನಿಲ್ಲ. ಫ್ರೀನೂ ನೋಡ್ಕೋಬೋದು ನೀವು, ಬಟ್ ಸರ್ಚ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬಲ್ಲಿ. ಇದು ಕಂಪ್ರೆನ್ಸಿವ್ ಆಗಿ ಕಂಪ್ಲೀಟಾಗಿ ಎಲ್ಲ ಬಂಡಲ್ ಆಫ್ ದಿಸ್ ಒನ್ ನಿಮಗೆ ಶೇರ್ ಮಾಡ್ತೀವಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.